ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಆಗಸ್ಟ್ 23, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಲ್ಯಾಕ್ಸ್ಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಲ್ಯಾಕ್ಸ್ಲೆನ್ಸ್ IASನವರ ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚ್ 2022 ಆರಂಭ ಆಗ್ತದೆ. ಅದಕ್ಕೆ ಅಡ್ಮಿಷನ್ ಆರಂಭ ಆಗಿದೆ. ಈ ಕೋರ್ಸ್ ಒಳಗೆ NCERT ಫೌಂಡೇಶನ್ ಕೋರ್ಸ್, ಆಫ್ಲೈನ್ ಕ್ಲಾಸಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ 2 ಟೆಸ್ಟ್ ಸೀರೀಸ್ ಕೂಡ ಕವರ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ 11th ಆಗಸ್ಟ್ ಸಂಚಿಕೆಯ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಆರ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಇಟ್ ಇಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ವಿಚ್ ಏಮ್ಸ್ ಟು ಪ್ರೊವೈಡ್ ಯೂನಿವರ್ಸಲ್ ಆಕ್ಸೆಸ್ ಟು LPG ಕನೆಕ್ಷನ್ಸ್. ಎರಡನೇ ಸ್ಟೇಟ್ಮೆಂಟ್, ಮಿನಿಮಮ್ ಪೇಪರ್ ವರ್ಕ್ ಪ್ರಾವಿಷನ್ಸ್ ಹ್ಯಾಸ್ ಬಿನ್ ಗಿವನ್ ಟು ಫೆಸಿಲಿಟೇಟ್ ಮೈಗ್ರೆಂಟ್ಸ್ ಅಂಡರ್ ಉಜ್ವಲ 2.0. ಇವೆರಡರಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ನಾವು ಗೆಸ್ಟ್ ಮಾಡಬೇಕಾಗಿರುವಂಥದ್ದು. ಈ ಉಜ್ವಲ ಸ್ಕೀಮ್ ಕೆಳಗೆ ನಾವು ಮೇನ್ ಆಗಿ ಏನು ಮಾಡ್ತಾ ಇದ್ವಿ, LPG ಕನೆಕ್ಷನ್ಸ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸೊ ಇಟ್ ಏಮ್ಸ್ ಟು ಪ್ರೊವೈಡ್ ಯೂನಿವರ್ಸಲ್ ಆಕ್ಸೆಸ್ ಟು LPG ಕನೆಕ್ಷನ್ಸ್. ಇದು ಸರಿಯಾಗಿರುವಂಥದ್ದು. ಇಟ್ಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಏನು ಕೊಟ್ಟಿದ್ದಾರೆ, ನಮಗೆ ಗೊತ್ತಿರೋ ಹಾಗೆ ಇದು 100% ಯಾರು ಕೊಡ್ತಾ ಇದ್ದಾರೆ, ಇದರ ಫಂಡಿಂಗ್ ನಡೀತಾ ಇರೋದು ಕೇಂದ್ರ ಸರ್ಕಾರದ ಕೆಳಗೆ. ಹಾಗಾಗಿ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ನ ಮೊದಲನೇ ಭಾಗ ಇದು ತಪ್ಪಾಗಿರೋದ್ರಿಂದ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡೋದಾದರೆ ಮಿನಿಮಮ್ ಪೇಪರ್ ವರ್ಕ್ ಪ್ರಾವಿಷನ್ಸ್ ಉಜ್ವಲ 2.0 ಅಲ್ಲಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹೌದಲ್ವಾ? ಇದು ವಲಸೆ ಕಾರ್ಮಿಕರಿಗೆ ಉಪಯೋಗ ಆಗಲಿ ಅಂತ ಪೇಪರ್ ವರ್ಕ್ ಕಮ್ಮಿ ಮಾಡಲಾಗಿದೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುವಂಥದ್ದು. ಸೊ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿ. ಇಲ್ಲಿ ಉತ್ತರ B ಓನ್ಲಿ 2. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್, ಮಲಬಾರ್ ವಾರ್ ಗೇಮ್ಸ್ ಟು ಬಿಗಿನ್ ಆನ್ ಥರ್ಸ್ಡೇ. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ಹಾಗೆ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ನೀವು ಇಲ್ಲಿ ಟಾಪಿಕ್ಸ್ ನೋಡ್ಬೋದು, ಬೈಲ್ಯಾಟ್ರಲ್, ರೀಜನಲ್, ಗ್ಲೋಬಲ್ ಗ್ರೂಪಿಂಗ್ಸ್ ಅಂತ. ಸೊ ಅದ್ರ ಕೆಳಗೆ ಕ್ವಾಡ್ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ಭಾರತ ಹಾಗೂ ಬೇರೆ ದೇಶಗಳ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವೇನು ಭಾರತದ ಫಾರಿನ್ ಪಾಲಿಸಿಯ ಬಗ್ಗೆ ಕೂಡ ತಿಳ್ಕೊಬೇಕು ಅಲ್ವಾ. ಆ ಫಾರಿನ್ ಪಾಲಿಸಿಯಲ್ಲಿ ಇವತ್ತು ಮ್ಯಾರಿಟೈಮ್ ಸೆಕ್ಯೂರಿಟಿ ಅದು ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ತುಂಬಾ ಜಾಸ್ತಿನೇ ಪ್ರಾಮುಖ್ಯತೆ ಪಡ್ಕೋತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ವಾಡ್ರಿಲ್ಯಾಟ್ರಲ್ ಇರ್ಬೋದು, ಮಲಬಾರ್ ನೇವಲ್ ಎಕ್ಸರ್ಸೈಸ್ ಇರ್ಬೋದು, ಇದು ಕೂಡ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ, ಮೇನ್ಸ್ ಎಕ್ಸಾಮ್ ಅಲ್ಲಿ, ಎರಡರಲ್ಲೂ ಕೂಡ. ಇಲ್ಲಿ ನಾವೇನು ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತಾ ಇದ್ದೀವಿ. ಇದು ಭಾರತದ ಸುತ್ತ ಇರುವಂಥ ಇಂಡಿಯನ್ ಓಷನ್ ಹಾಗೂ ಇಲ್ಲಿನ ಪೆಸಿಫಿಕ್ ಓಷನ್ ನೋಡ್ತಾ ಇದ್ವಿ. ಈ ಎರಡು ಸ್ಪೇಸನ್ನು ಜೊತೆಗೆ ಇಂಡೋ ಪೆಸಿಫಿಕ್ ಅಂತ ಕರೆಯಲಾಗುತ್ತೆ. ಇದನ್ನು ಮುಂಚೆ ಅಂದರೆ ಕೋಲ್ಡ್ ವಾರ್ ಎರ ಯಾವಾಗ ನಡೀತಾ ಇತ್ತು ಅವಾಗ US, ರಷ್ಯಾ ಈ ಎರಡು ಪವರ್ಸ್ ತುಂಬಾ ಜಾಸ್ತಿ ಮುಖ್ಯ ಆಗಿದ್ವು ಅಲ್ವಾ ಜಗತ್ತಿನಾದ್ಯಂತ. ಅವಾಗ ಒಂದು ರೀತಿ ಜಗತ್ತಿನ ಕೇಂದ್ರ ಬಿದ್ದು ಅಟ್ಲಾಂಟಿಕ್ ಓಷನ್ ಆಗಿತ್ತು ಅಂತ ಹೇಳ್ಬೋದು. ಆದರೆ 1990s ಅಲ್ಲಿ USSR ಡಿಸಿಂಟಿಗ್ರೇಟ್ ಆಗುತ್ತೆ, ಕೋಲ್ಡ್ ವಾರ್ ಎರ ಎಂಡ್ ಆಗುತ್ತೆ, ಜಾಗತೀಕರಣ ಆರಂಭ ಆಗುತ್ತೆ, ಆರ್ಥಿಕತೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಅದಾದ ನಂತರ ಜಗತ್ತಿನ ಕೇಂದ್ರ ಬಿಂದು ಒಂದು ರೀತಿ ಏಷ್ಯಾಗೆ ಶಿಫ್ಟ್ ಆಗುತ್ತೆ. ಹಾಗಾಗಿ ಮುಂಚೆ ಏನು ಈ ಪ್ರದೇಶವನ್ನ ಏಷ್ಯಾ ಪೆಸಿಫಿಕ್ ಅಂತ ಕರಿತಾ ಇದ್ರು, ಈಗ ಅದನ್ನ ಇಂಡೋ ಪೆಸಿಫಿಕ್ ಅಂತ ಕರೀತಾರೆ. ಈ ಇಂಡೋ ಪೆಸಿಫಿಕ್ ರೀಜನ್ ತುಂಬಾ ಜಾಸ್ತಿ ಪ್ರಾಮುಖ್ಯತೆ ಯಾಕೆ ಪಡ್ಕೊಳುತ್ತೆ, ಭಾರತದ ಸುತ್ತ ಇದೆ ಈ ಪ್ರದೇಶ ಅಂತಂದ್ಮೇಲೆ ನಮ್ಮ ಶಾಂತಿ ಏನು ಮ್ಯಾರಿಟೈಮ್ ಸೆಕ್ಯೂರಿಟಿ ಇರ್ಬೋದು, ಭದ್ರತೆ ಇರ್ಬೋದು, ಅದಕ್ಕೆ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಟ್ರೇಡ್ಗೆ, ಕನೆಕ್ಟಿವಿಟಿಗೆ ತುಂಬಾನೇ ಜಾಸ್ತಿ ಮುಖ್ಯ ಆಗುತ್ತೆ. ಸೊ ಎಕನಾಮಿಕಲಿ ಹಾಗೂ ಸ್ಟ್ರಾಟಜಿಕಲಿ ಎರಡೂ ರೀತಿಯಲ್ಲಿ ಈ ಪ್ರದೇಶದಲ್ಲಿ ನಮಗೆ ಶಾಂತಿ ಹಾಗೂ ಸ್ವಾತಂತ್ರ್ಯ ಬೇಕು, ಫ್ರೀಡಮ್ ಆಫ್ ನ್ಯಾವಿಗೇಷನ್ ಇರಬೇಕು. ಇದೇ ಪ್ರದೇಶಕ್ಕೆ ಕನೆಕ್ಟೆಡ್ ಆಗಿರೋದು ಈ ಪೆಸಿಫಿಕ್ ಓಷನ್ ಪ್ರದೇಶ. ಇಲ್ಲಿ ನಾವು ಮಧ್ಯದಲ್ಲಿ ಮಲಕ್ಕಾ ಸ್ಟೇಟ್ ಕೂಡ ನೋಡ್ತೀವಿ ಅಲ್ವಾ. ಈ ಪ್ರದೇಶ ಜಗತ್ತಿನ 25% ಅಷ್ಟು ಟ್ರೇಡ್ನ ಕ್ಯಾರಿ ಮಾಡುತ್ತೆ. ಎಸ್ಪೆಷಲಿ ಚೈನಾ ಈ ಮಲಕ್ಕಾ ಸ್ಟೇಟ್ ಮೇಲೆ ಟ್ರೇಡ್ಗಾಗಿ ತುಂಬಾನೇ ಜಾಸ್ತಿ ಡಿಪೆಂಡೆಂಟ್ ಇದೆ. ಇದನ್ನ ಮಲಕ್ಕಾ ಡೈಲಮಾ ಅಂತ ಕೂಡ ಕರೀತಾರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ. ಹಾಗಾಗಿ ಈ ಪ್ರದೇಶದಲ್ಲಿ ಚೈನಾ ತನ್ನ ಇನ್ಫ್ಲುಯೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಅನ್ನು ಕೂಡ ನೋಡ್ತೀವಿ. ಹೀಗೆ ಚೈನಾ ತನ್ನ ಆಕ್ರಮಣಕಾರಿ ಧೋರಣೆಯಿಂದ ಈ ಪ್ರದೇಶವನ್ನು ತನ್ನ ನಿಯಂತ್ರಣದ ಕೆಳಗೆ ತಗೊಂಡು ಬರಬಾರ್ದು ಅನ್ನೋದು ಕೂಡ ಭಾರತದ ಒಂದು ಉದ್ದೇಶ ಹಾಗೂ ಅದು ಭಾರತದ ಹಿತದಲ್ಲಿದೆ. ಇದೇ ಎಲ್ಲ ಕಾರಣಗಳಿಂದ ಭಾರತದ ಜೊತೆ ಈ ಪ್ರದೇಶದಲ್ಲಿರುವಂಥ ಇನ್ನು 3 ದೇಶಗಳು, ಆಸ್ಟ್ರೇಲಿಯಾ, ಜಪಾನ್ ಹಾಗೂ USA, 4 ದೇಶಗಳು ಸೇರಿ ಒಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗ್ ಅನ್ನು ಆರಂಭ ಮಾಡ್ತವೆ. ಇದನ್ನೇ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಥವಾ ಕ್ವಾಡ್ ಅಂತ ಕರೆಯಲಾಗುತ್ತೆ. ಈ ಕ್ವಾಡ್ನ ಮುಖ್ಯ ಉದ್ದೇಶ ಇಂಡೋ ಪೆಸಿಫಿಕ್ ರೀಜನ್ ಅನ್ನು ಫ್ರೀ, ಓಪನ್ ಹಾಗೂ ಪ್ರಾಸ್ಪರಸ್ ಆಗಿ ಇಡುವಂಥದ್ದು. ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಲಬಾರ್ ಎಕ್ಸಸೈಸ್ ಕೂಡ ನಮಗೆ ಗೊತ್ತಿರಬೇಕು. ಮಲಬಾರ್ ಎಕ್ಸಸೈಸ್ ಅಂದರೆ 1992 ಅಲ್ಲಿ ಭಾರತ ಹಾಗೂ USA ಎರಡು ದೇಶಗಳ ಮಧ್ಯ ಆರಂಭ ಆದಂಥ ನೇವಲ್ ಎಕ್ಸಸೈಸ್. ನಾವು ಮಿಲಿಟರಿ ಎಕ್ಸಸೈಸ್ಗಳನ್ನ ಯಾಕೆ ಮಾಡ್ತೀವಿ,
ಈಗ ಭಾರತಕ್ಕೆ ಎಸ್ಪೆಷಲಿ ಮ್ಯಾರಿಟೈಮ್ ಏರಿಯಾದಲ್ಲಿ ಯಾವುದೋ ಒಂದು ಅಭದ್ರತೆಯ ಸಿಚುವೇಶನ್ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ದೇಶ ಆಕ್ರಮಣ ಮಾಡಬಹುದು ಅನ್ನೋ ಪರಿಸ್ಥಿತಿ ಬಂತು, ಅವಾಗ USA ನಮ್ಮ ಸಹಾಯಕ್ಕೆ ಬರುತ್ತೆ. ಸಹಾಯ ಅಂತ ಅಂದರೆ ಏನು, ಭಾರತದ ನೇವಿ ಹಾಗೂ USA ನೇವಿ ಎರಡರ ಮಧ್ಯೆ ಒಂದು ರೀತಿ ಇಂಟರ್ ಆಪರಬಿಲಿಟಿ ಸಂವಹನ ಇರಬೇಕು ಅಲ್ವಾ ಸಹಕಾರಕ್ಕೆ. ಅದನ್ನು ಈ ಮಿಲಿಟ್ರಿ ಎಕ್ಸಸೈಸ್ ಮೂಲಕ ನಮಗೆ ಅಭ್ಯಾಸದ ಮೂಲಕ ತೊಗೊಂಡು ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಒಂದು ನೇವಲ್ ಎಕ್ಸಸೈಸ್ ಭಾರತ ಹಾಗೂ USA ಮಧ್ಯೆ 1992 ಅಲ್ಲಿ ಆರಂಭ ಆಗಿದ್ದು. ಅದಾದಮೇಲೆ ಜಪಾನ್ ಸೇರ್ಕೊಳುತ್ತೆ, ಆಸ್ಟ್ರೇಲಿಯಾ ಕೂಡ ಸೇರ್ಕೋಬೇಕು ಅಂತ ಇರುತ್ತೆ, ಆದರೆ ಭಾರತ ಹಿಂದೇಟಾಗ್ತಾ ಇರುತ್ತೆ. ಹಾಗೆ ಹಿಂದೇಟಾಕೋಕ್ಕೆ ಕಾರಣ ಏನಿತ್ತು, ಕ್ವಾಡಲ್ಲಿ ಈಗಾಗಲೇ 4 ದೇಶಗಳಿದ್ದಾವೆ. ಅದನ್ನು ಬಿಟ್ಟು ಮಲಬಾರ್ ಎಕ್ಸಸೈಸಲ್ಲಿ ಭಾರತ, USA, ಜಪಾನ್ ಇದ್ದಾವೆ. ಏನಾದ್ರು ಆಸ್ಟ್ರೇಲಿಯಾ ಕೂಡ ಸೇರಿಕೊಂಡ್ರೆ ಮಲಬಾರ್ ಹಾಗೂ ಕ್ವಾಡ್ ಎರಡೂ ಜೊತೆಗೆ ಸೇರಿ ನಾವು ಚೈನಾವನ್ನು ಕೌಂಟರ್ ಮಾಡೋಕ್ಕೇ ಮಿಲಿಟ್ರಿ ಒಂದು ಅಲಯನ್ಸ್ನ ಮಾಡ್ಕೊತಿದ್ದೀವಿ ಅನ್ನೋ ರೀತಿ ಆಗಬಾರ್ದು ಅನ್ನೋದು ಭಾರತದ ಹಿಂಜರಿಕೆ ಆಗಿತ್ತು. ಆದರೆ ಯಾವಾಗ ಕಳೆದ ವರ್ಷ ಗಾಲ್ವನ್ ವ್ಯಾಲಿ ಕ್ಲಾಶ್ ಆಗುತ್ತೆ, ಗಡಿ ಪ್ರದೇಶದಲ್ಲಿ ಲ್ಯಾಂಡ್ ಮೇಲೆ ಭಾರತ ಹಾಗೂ ಚೈನಾ ಮಧ್ಯ ಒಂದು ರೀತಿ ಅಭದ್ರತೆಯ ಸಿಚುವೇಶನ್ ಕ್ರಿಯೇಟ್ ಆದ ಹಾಗೆ ಇನ್ನೊಂದು ಕಡೆ ಮ್ಯಾರಿಟೈಮ್ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರದೇಶದಲ್ಲಿ ಚೀನಾದ ಇನ್ಫ್ಲುಯೆನ್ಸ್ನ ಕೌಂಟರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರಣದಿಂದ ಕಳೆದ ವರ್ಷ 2020ಯಲ್ಲಿ ಮಲಬಾರ್ ನೇವಲ್ ಎಕ್ಸಸೈಸಲ್ಲಿ USA, ಜಪಾನ್, ಭಾರತದ ಜೊತೆಗೆ ಆಸ್ಟ್ರೇಲಿಯಾನ ಕೂಡ ಸೇರಿಸ್ಕೊಳ್ಳಲಾಗುತ್ತೆ. ಸೊ ಕಳೆದ ವರ್ಷ ಫಸ್ಟ್ ಟೈಮ್ 4 ದೇಶಗಳು ಮಲಬಾರ್ ಎಕ್ಸಸೈಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ದಾರೆ, ಆಫ್ ದ ಕೋಸ್ಟ್ ಆಫ್ ಗ್ವಾಮ್ ಅನ್ನೋದು USA ಒಂದು ಟೆರಿಟರಿ. ಪೆಸಿಫಿಕ್ ಓಷನ್ ಏನಿದೆ, ಆ ವೆಸ್ಟರ್ನ್ ಪೆಸಿಫಿಕ್ ಓಷನ್ನಲ್ಲಿ ಇರುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಡಿಯನ್ ಓಷನ್ ಇದೆ, ಇಲ್ಲಿ ಈಸ್ಟ್ ಚೈನಾ ಸಿ ನೋಡ್ಬೋದು, ಇದು ಪೆಸಿಫಿಕ್ ಓಷನ್ನ ವೆಸ್ಟರ್ನ್ ಭಾಗದಲ್ಲಿ ಈ ಐಲ್ಯಾಂಡ್ ಇರೋದು. ಇಲ್ಲಿ ಮಲಬಾರ್ ನೇವಲ್ ಎಕ್ಸಸೈಸ್ ಈಗ 2021ನಲ್ಲಿ ನಡೀತಾ ಇದೆ. ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕಾಗಿರುವಂಥ ವಿಷಯ ಏನಂತಂದರೆ, ಒಂದು ಕಡೆ ಕ್ವಾಡ್ ಇದೆ, ಇನ್ನೊಂದು ಕಡೆ ಮಲಬಾರ್ ಎಕ್ಸಸೈಸ್ ಇದೆ. ಆದರೆ ಇವೆರಡಕ್ಕೂ ನೇರವಾಗಿ ಯಾವುದೂ ಸಂಬಂಧ ಇಲ್ಲ. ಅಂದರೆ ಹೌದು, ಕ್ವಾಡಲ್ಲೂ ಕೂಡ ಈ 4 ದೇಶಗಳಿದ್ದಾವೆ, ಮಲಬಾರ್ ನೇವಲ್ ಎಕ್ಸಸೈಸಲ್ಲೂ ಕೂಡ ಈ 4 ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಆದರೆ ಕ್ವಾಡ್ನ ಫ್ರೇಮ್ವರ್ಕ್ ಒಳಗೆ ಮಲಬಾರ್ ನೇವಲ್ ಎಕ್ಸಸೈಸ್ ಬರೋದಿಲ್ಲ. ಇದು ನೀವು ಗಮನಿಸಿ ನೆನ್ಪಿಟ್ಕೋಬೇಕಾಗಿರುವಂಥ ವಿಷಯ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ. ಅದೇ ಮೇನ್ಸ್ ಎಕ್ಸಾಮ್ಗೆ ಅದರ ಜೊತೆಗೆ ಇಲ್ಲಿವರೆಗೆ ನಾವು ಏನೇನು ವಿಶ್ಲೇಷಣೆ ಮಾಡಿದ್ವಿ ಈಗ ಅದನ್ನೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಮಲಬಾರ್ ಹಾಗೂ ಕ್ವಾಡ್ ಇವತ್ತು ಭಾರತದ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿ ವಿಷಯದಲ್ಲಿರ್ಬೋದು, ಫಾರಿನ್ ಪಾಲಿಸಿಯಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡ್ಕೋತಿದೆ ಅನ್ನೋದಕ್ಕೆ ಉದಾಹರಣೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್, ಡ್ರಗ್ ಅಬ್ಯೂಸ್ ಆನ್ ರೈಸ್ ವಿಲ್ ಹ್ಯಾವ್ ಹ್ಯೂಜ್ ಕಾನ್ಸಿಕ್ವೆನ್ಸಸ್, ಹೈಕೋರ್ಟ್. ಇಲ್ಲಿ ನಮಗೆ ಪ್ರಿಲಿಮ್ ಸಿಲೆಬಸ್ನ ಕೆಳಗೆ ಈ ರೀತಿ ಸಂಸ್ಥೆಗಳೇನಿದ್ದಾವೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಈ ಸುದ್ದಿಯಲ್ಲಿರುವಂಥ ಸಂಸ್ಥೆಗಳ ಬಗ್ಗೆ ಪ್ರಿಲಿಮ್ಸಲ್ಲಿ ಕೇಳಿರೋದುಂಟು. ಹಾಗಾಗಿ NCB ಬಗ್ಗೆ ತಿಳ್ಕೊಬೇಕು. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ನೀವು ಇಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್, ಲಿಂಕೇಜಸ್ ಆಫ್ ಆರ್ಗನೈಸ್ಡ್ ಕ್ರೈಮ್ ವಿತ್ ಟೆರರಿಸಮ್ ಅನ್ನೋ ಒಂದು ಟಾಪಿಕ್ನ ನೋಡ್ಬೋದು. ಆರ್ಗನೈಸ್ ಕ್ರೈಮಲ್ಲಿ ಡ್ರಗ್ ಅಬ್ಯೂಸ್, ಡ್ರಗ್ ಟ್ರಾಫಿಕಿಂಗ್ ಕೂಡ ಬರುತ್ತೆ. ಇಂಥ ಸಂಘಟಿತ ಅಪರಾಧ ಅಥವಾ ಆರ್ಗನೈಸ್ ಕ್ರೈಮ್ಗಳನ್ನ ತಡೆಯೋದಕ್ಕೆ ನಮ್ಮ ದೇಶದೊಳಗೆ ಏನೇನು ಸಂಸ್ಥೆಗಳಿದೆ, ಕಾಯ್ದೆಗಳಿದೆ ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಇವೆರಡರ ಕೆಳಗೆ ನಾವು NCB ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಸಂವಿಧಾನದ ಪಾರ್ಟ್ 4 ಅಲ್ಲಿ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೀವಿ, ಇದು ಸ್ಟೇಟ್ಗೆ ಕೊಡ್ತಿರುವಂಥ ಗೈಡ್ಲೈನ್ಸ್ ಅಲ್ವಾ. ಇದರ ಆರ್ಟಿಕಲ್ 47ನಲ್ಲಿ ಸ್ಟೇಟ್ ಟು ಎಂಡೆವರ್ ಟು ಬ್ರಿಂಗ್ ಅಬೌಟ್ ಪ್ರೊಹಿಬಿಷನ್ ಆಫ್ ಕನ್ಸಂಪ್ಷನ್ ಎಕ್ಸೆಪ್ಟ್ ಫಾರ್ ಮೆಡಿಸಿನಲ್ ಪರ್ಪಸಸ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ನೀಡಲಾಗಿದೆ. ಸೊ ಇಲ್ಲಿ ಡ್ರಗ್ಸ್ ಬಗ್ಗೆ ನಮಗೆ ಮೆನ್ಷನ್ ಮಾಡಲಾಗಿದೆ ಆರ್ಟಿಕಲ್ 47 ಕೆಳಗೆ. ಈ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕನ್ವೆನ್ಷನ್ಗಳಿದೆ, ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ 1961 ಅಮೆಂಡೆಡ್ ಇನ್ 1972, ಕನ್ವೆನ್ಷನ್ಸ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1971, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಗೇನ್ಸ್ಟ್ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1988. ಇದೆಲ್ಲದಕ್ಕೂ ಭಾರತ ಸಿಗ್ನೇಟರಿ ಆಗಿದೆ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, DPSP ಹಾಗೂ ಈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ಗೆ ರೂಪ ಕೊಡೋದಕ್ಕೆ ನಾವು 3 ಕಾಯ್ದೆಗಳನ್ನ ತೊಗೊಂಡು ಬಂದಿದ್ದೀವಿ. ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಇಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1988. ಈ ಕಾಯ್ದೆಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಕೇಂದ್ರ ಸರ್ಕಾರದ ಹೊಣೆ ಆಗಿರುತ್ತೆ. ಅದರ ಇಂಪ್ಲಿಮೆಂಟೇಷನ್ಗೋಸ್ಕರ 1985ನ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್, ಈ ಕಾಯ್ದೆಯ ಕೆಳಗೆ ಒಂದು ಸೆಂಟ್ರಲ್ ಅಥಾರಿಟಿಯನ್ನು ರಚನೆ ಮಾಡಲಾಗುತ್ತೆ, ಅದೇನೇ NCB. ಈ NCB ಅಥವಾ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಡ್ರಗ್ ಅಬ್ಯೂಸ್ನ ವಿಷಯವಾಗಿ ಏನು ಕಾಯ್ದೆ ಇದೆ ಅದ್ರ ಕೆಳಗೆ ಏನೇನು ಕೆಲಸ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳಿರ್ಬೋದು, ಬೇರೆ ಅಥಾರಿಟೀಸ್ ಇರ್ಬೋದು, ಆಫೀಸಸ್ ಇರ್ಬೋದು, ಹಾಗೆ ಮಿನಿಸ್ಟ್ರೀಸ್, ಡಿಪಾರ್ಟ್ಮೆಂಟ್ಸ್, ಆರ್ಗನೈಸೇಷನ್ಸ್ ಇರ್ಬೋದು, ಇವೆಲ್ಲದರ ಮಧ್ಯ ಸಹಕಾರವನ್ನು ತೊಗೊಂಡು ಬರುತ್ತೆ. ಹಾಗಾಗಿ ಇದು
ಅಪೆಕ್ಸ್ ಕೋಆರ್ಡಿನೇಟಿಂಗ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ತಾನೇ ನೋಡಿದ್ವಲ್ವಾ, ಕನ್ವೆನ್ಷನ್ಸ್ ಇದ್ದಾವೆ, ಅವುಗಳನ್ನೆಲ್ಲ ಪಾಲಿಸುವಂಥ ಒಂದು ಆಬ್ಲಿಗೇಷನ್ ಇರುತ್ತೆ. ಆ ಆಬ್ಲಿಗೇಷನ್ನ ಇಂಪ್ಲಿಮೆಂಟೇಷನ್ NCB ಮೇಲಿದೆ. ಹಾಗೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಫಾರಿನ್ ಕಂಟ್ರೀಸ್ ಜೊತೆಗೆ ಏನು ಸಹಕಾರ ಬೇಕಾಗುತ್ತೆ ಈ ವಿಷಯವಾಗಿ ಅದನ್ನು ಕೂಡ NCB ಮಾಡುತ್ತೆ. ಸೊ NCB ಒಂದು ಕಡೆ ಕೋಆರ್ಡಿನೇಟಿಂಗ್ ಏಜೆನ್ಸಿ ಹಾಗೂ ಇನ್ನೊಂದು ಕಡೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಫೋಕಸಿಂಗ್ ಆನ್ ಡಿಸೀಸಸ್ ಸೈಡ್ ಲೈನ್ ಬೈ COVID-19. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಹೆಲ್ತ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. COVID-19 ಬಂದ ಮೇಲೆ ಬೇರೆ ಏನು ಕಾಯಿಲೆಗಳಿದೆ ಅವುಗಳ ಮೇಲೆ ಏನು ಪರಿಣಾಮ ಬಿದ್ದಿದೆ, ಅದರಿಂದ ಬಳಲ್ತಾ ಇರುವಂಥ ಜನರ ಮೇಲೆ ಏನು ಪರಿಣಾಮ ಬಿದ್ದಿದೆ, ಅದರಿಂದಾಗಿ ಹೆಲ್ತ್ ಗವರ್ನೆನ್ಸ್ ಮೇಲೆ ಏನು ಪರಿಣಾಮ ಬಿದ್ದಿದೆ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ನಿರ್ದಿಷ್ಟವಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು, ನಾನ್ ಕಮ್ಯುನಿಕೇಬಲ್ ಅಂದರೆ ಹರಡದೇ ಇರುವಂಥದ್ದು. ಹಾಗೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂಥ ಕಾಯಿಲೆಗಳು ಅಂದರೆ ಯಾವುದು, ರೆಸ್ಪಿರೇಟರಿ ಡಿಸೀಸಸ್ ಇರ್ಬೋದು, BP, ಡಯಾಬಿಟಿಸ್, ಹಾರ್ಟ್ ಇಶ್ಯೂಸ್ ಇರುವಂಥವ್ರು, ಕ್ಯಾನ್ಸರ್ ಇರ್ಬೋದು. ಈ ಎಲ್ಲ ಕಾಯಿಲೆಗಳನ್ನ ನಾವು NCD ಅಥವಾ ನಾನ್ ಕಮ್ಯುನಿಕೇಬಲ್ ಅಂತ ಕರಿತೀವಿ. ನಿಯರ್ಲಿ 71% ಆಫ್ ಆಲ್ ಡೆತ್ಸ್ ವರ್ಲ್ಡ್ ವೈಡ್ ಆರ್ ಡ್ಯೂ ಟು NCD. ಸೊ ಜಗತ್ತಿನ 71% ಅಷ್ಟು ಸಾವುಗಳು NCDಯಿಂದ ಆಗುವಂಥದ್ದು. ಭಾರತದ ಒಳಗೇನೆ NCD ಬಗ್ಗೆ ನಾವು ನೋಡೋದಾದರೆ ತುಂಬ ಅರ್ಲಿ ಆನ್ಸೆಟ್ ಅಂದರೆ ಕಮ್ಮಿ ವಯಸ್ಸಿನಲ್ಲೇ ಬೇಗ BP, ಡಯಾಬಿಟಿಸ್ ಎಲ್ಲ ಬರುವಂಥದ್ದು, ರ್ಯಾಪಿಡ್ ಪ್ರೋಗ್ರೆಷನ್ ಬೇಗ ಜಾಸ್ತಿ ಆಗುವಂಥದ್ದು, ಹಾಗೆ ಅದರಿಂದ ಸಾವನ್ನಪ್ಪೋದು. ಇದಿಷ್ಟನ್ನು ನಾವು NCD ವಿಷಯವಾಗಿ ನೋಡ್ತೀವಿ. 30 ಹಾಗೂ 69 ಈ ಒಂದು ಏಜ್ ಗ್ರೂಪ್ ಏನಿದೆ ಅದರಲ್ಲಿ ಪ್ರೀಮೆಚ್ಯೂರ್ ಲಾಸ್ ಆಫ್ ಲೈಫ್ ಅಂದರೆ ಅವ್ರು ಎಷ್ಟು ವರ್ಷ ಬದುಕ್ಬೋದಿತ್ತು ಅದಕ್ಕಿಂತ ಮುಂಚೆ ಸಾವನ್ನಪ್ಪೋದನ್ನು ಜಾಸ್ತಿ ನಾವು ಭಾರತದಲ್ಲೇ ನೋಡ್ತೀವಿ. ಇದರಲ್ಲಿ ಅರ್ಧದಷ್ಟು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸಲ್ಲಿ ನೋಡ್ತೀವಿ 40 ಹಾಗೂ 69 ಇಯರ್ಸ್ನ ಈ ಒಂದು ಏಜ್ ಗ್ರೂಪಲ್ಲಿ. ಈ ಒಂದು ಪರಿಸ್ಥಿತಿಯನ್ನು ಗುರುತಿಸ್ತಾ 2010 ನ್ಯಾಷನಲ್ ಹೆಲ್ತ್ ಮಿಷನ್ನ ಕೆಳಗೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಆ್ಯಂಡ್ ಸ್ಟ್ರೋಕ್ ಅನ್ನೋದನ್ನು ತೊಗೊಂಡು ಬಂದ್ವಿ. ಅದರ ಮೂಲಕ ಈ NCDಗಳಿಗೆ ಸಂಬಂಧಪಟ್ಟಂತೆ ಏನು ಸಂಪನ್ಮೂಲಗಳಿರ್ಬೋದು ಅವುಗಳನ್ನ ಬಲಪಡಿಸುವಂಥದ್ದು, ಪ್ರಮೋಟಿಂಗ್ ಗುಡ್ ಹೆಲ್ತ್, ಅದಕ್ಕೆ ಸಂಬಂಧಪಟ್ಟಂಥ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಬೇಗ ಡಯಾಗ್ನೋಸಿಸ್ ಅಂದರೆ ಬೇಗ ಕಂಡು ಹಿಡಿಯೋದು, ಅದನ್ನು ಮ್ಯಾನೇಜ್ ಮಾಡೋದು, ಇದನ್ನೆಲ್ಲ ನಾವು ಈ ಒಂದು ಪ್ರೋಗ್ರಾಮ್ನ ಕೆಳಗೆ ಬಲಪಡಿಸ್ತಾ ಇದ್ವಿ. ಆದರೆ ಈಗ ಎಸ್ಪೆಷಲಿ COVID-19 ಬಂದಾಗಿಂದ ಏನಾಗ್ತಾ ಇದೆ, ನಮ್ಮ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು COVID-19 ಮೇಲೇ ಫೋಕಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆರೋಗ್ಯ ವ್ಯವಸ್ಥೆ ಒಳಗೆ ಏನು ಮುಖ್ಯವಾದ ಬೇರೆ ಸರ್ವಿಸಸ್ ಇದ್ದಾವೆ, ಮೆಟರ್ನಲ್ ಹೆಲ್ತ್ ಕೇರ್ ಇರ್ಬೋದು, ಇಮ್ಯುನೈಸೇಷನ್ ಅಂದರೆ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಏನು ಕೊಡ್ತಾರೆ ಆ ಸರ್ವಿಸಸ್ ಇರ್ಬೋದು, ಹೆಲ್ತ್ ಸರ್ವೆಲೆನ್ಸ್ ಅಂದರೆ BP, ಡಯಾಬಿಟಿಸ್, ಹಾರ್ಟ್ ಇಶ್ಯೂಸ್ ಬರ್ತಾ ಇದೆಯಾ ಅಂತ ಅವಾಗ ಚೆಕಪ್ ಮಾಡೋದೇನಿದೆ ಅದನ್ನು ಹೆಲ್ತ್ ಸರ್ವೆಲೆನ್ಸ್ ಅಂತ ಕರಿತಾ ಇದ್ದಾರೆ. ಸೊ ಹಾಗೆ ಸರ್ವೆಲೆನ್ಸ್ ಮಾಡಿ ಕಣ್ಗಾವಲು ಮಾಡಿ ಅದನ್ನು ಸ್ಕ್ರೀನ್ ಮಾಡೋದು, ಯಾರ್ಯಾರಿಗೆ ಇದೆ ಅಂತ ಕಂಡು ಹಿಡಿಯೋದು, ಅದಾದಮೇಲೆ ಅದನ್ನು ಮ್ಯಾನೇಜ್ ಮಾಡೋದು. ಇದಿಷ್ಟನ್ನು ನಾವು COVID-19ಇಂದಾಗಿ ಏನು ಮಾಡಬಹುದಿತ್ತು ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಒಳಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರ್ವೆ ಪ್ರಕಾರ ಕೂಡ 155 ದೇಶಗಳಲ್ಲಿ ನೋಡೋದಾದರೆ ಲೋ ಇನ್ಕಮ್ ಕಂಟ್ರೀಸಲ್ಲಿ ಈ NCDಗಳ ವಿಷಯವಾಗಿ ತುಂಬಾ ಜಾಸ್ತಿ ಪರಿಣಾಮ ಬಿದ್ದಿದೆ. ಅದರಲ್ಲಿ ಅರ್ಧದಷ್ಟು ಮೋರ್ ದೆನ್ ಹಾಫ್ ಕಂಟ್ರೀಸ್ ಸರ್ವೆ ಮಾಡಿರೋದ್ರಲ್ಲಿ BP ಅಥವಾ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಯಾರು ತೊಗೊತಾ ಇದ್ರು ಅವ್ರಿಗೆ ಸಿಗ್ತಾ ಇದ್ದಂಥ ಸೇವೆಗಳು ಕಂಪ್ಲೀಟ್ಲಿ ಅಥವಾ ಪಾರ್ಷಿಯಲಿ ಡಿಸ್ರಪ್ಟ್ ಆಗಿರೋದು 53%. ಆದರೆ ಡಯಾಬಿಟಿಸ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಕಾಂಪ್ಲಿಕೇಶನ್ಸ್ 49%, ಕ್ಯಾನ್ಸರ್ 42%, ಕಾರ್ಡಿಯೋವಾಸ್ಕ್ಯುಲರ್ ಎಮರ್ಜೆನ್ಸೀಸ್ 31% ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಸರ್ವೆ ಹೇಳುತ್ತೆ. ಸೊ ಈಗಾಗಲೇ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಈ ಎಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸಲ್ಲಿ ಬಳಲ್ತಾ ಇರೋವಂಥವ್ರಿಗೆ ಸೇವೆ ಸಿಗ್ತಿಲ್ಲ ಅಂತ ಇಟ್ಕೊಳ್ಳಿ. ನಮಗೆ ಗೊತ್ತಿರೋ ಹಾಗೇ COVID-19 ಯಾರಿಗೆ ಜಾಸ್ತಿ ಬರುತ್ತೆ, ನಾವು ಕೋಮಾರ್ಬಿಡಿಟೀಸ್ ಅಂತ ಮತ್ತೆ ಕಳೆದ ವರ್ಷ ಚರ್ಚೆ ಮಾಡಿದ್ದೀವಿ. ಅಂದರೆ ಈಗಾಗಲೇ ಯಾರು ಇಂಥ ಕಾಯಿಲೆಗಳನ್ನ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಜಾಸ್ತಿ ರಿಸ್ಕ್ ಇದೆ, ಎಕ್ಸೆಪ್ಷನಲಿ ಹೈ ರಿಸ್ಕ್ ಇದೆ ಅಂತ. ಆದರೆ ಈಗ ನಾವು ಸರ್ವೇಲೆನ್ಸ್ ಮಾಡಬೇಕಿತ್ತು ಅಂತ ಹೇಳಿದ್ವಿ. ತುಂಬ ಜನಕ್ಕೆ ಅವ್ರಿಗೆ BP ಅಥವಾ ಹೈಪರ್ ಟೆನ್ಷನ್ ಇದೆ ಅಂತಲೇ ಗೊತ್ತಿರೋದಿಲ್ಲ. ತುಂಬ ಜನ COVID-19 ಬಂದ ಮೇಲೆ ತಿಳ್ಕೊಂಡಿರೋದನ್ನ ಕೂಡ ನೋಡಿದ್ದೀವಿ. ಅಂದರೆ ಒಂದು ಕಡೆ ಈ ಪಬ್ಲಿಕ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ನ ಮೂಲಕ ನಮಗೆ ತಿಳ್ಕೊಬೇಕಾಗಿತ್ತು ಯಾರ್ಯಾರಿಗೆ BP, ಹಾರ್ಟ್ ಇಶ್ಯೂಸ್ ಎಲ್ಲ ಇದೆ ಅಂತ. ಆದರೆ ಆ ಸ್ಟಾಫ್ನ ನಾವು ಕೋವಿಡ್ ಡ್ಯೂಟಿಗೆ ಹಾಕಿದ್ದೀವಿ. ಇನ್ನೊಂದು ಕಡೆ ಯಾವ ಜನರಿಗೆ ಈ ಸೇವೆಗಳು ಸಿಗ್ತಲ್ಲ ಅವರೆಲ್ಲರೂ ಮತ್ತೆ COVID-19ಗೆ ಜಾಸ್ತಿ ವಲ್ನರಬಲ್ ಆಗಿದ್ದಾರೆ. ಒಂದು ಕಡೆ ಈ ರೀತಿ ಸಮಸ್ಯೆ ಆಗಿದ್ರೆ ಇನ್ನೊಂದು ಕಡೆ ಜೀರಿಯಾಟಿಕ್ ಪಾಪ್ಯುಲೇಷನ್ ಅಂದರೆ ವಯಸ್ಸಾದಂತಹ ಪಾಪ್ಯುಲೇಷನ್, ಎಸ್ಪೆಷಲಿ ಈ ಜನಸಂಖ್ಯೆ ಲಾಕ್ಡೌನಿಂದಾಗಿ ಮನೆಯಲ್ಲೇ ಜಾಸ್ತಿ ಇರಬೇಕಾಯ್ತು, ಜಾಸ್ತಿ ಜನರ ಜೊತೆ ಇಂಟ್ರಾಕ್ಷನ್ ಇರಲಿಲ್ಲ. ಹಾಗಾಗಿ ಲೋನ್ಲಿನೆಸ್ಸಿಂದಾಗಿ ತುಂಬಾ ಜನ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ಗೆ, ಆಂಗ್ಸೈಟಿ, ಡಿಪ್ರೆಷನ್ಗೆ ತುತ್ತಾಗಿದ್ದಾರೆ. ಅದಷ್ಟೇ ಅಲ್ಲದೆ ಬೇರೆ ಆಲ್ಕೋಹಾಲ್ ಇರ್ಬೋದು, ಟೊಬ್ಯಾಕೋ ಇರ್ಬೋದು, ಈ ರೀತಿ ಅಡಿಕ್ಷನ್ಗೆ ಕೂಡ ತುತ್ತಾಗ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಪರಿಸ್ಥಿತಿ ಈಗ ಇದೆ ಅಂತಂದರೆ ಏನು ಸೊಲ್ಯೂಷನ್, ನಾವು ಏನು ಮಾಡಬಹುದು ಅದನ್ನು ಇಲ್ಲಿ ಮುಂದೆ ಚರ್ಚೆ ಮಾಡ್ತಾ ಇದ್ದಾರೆ.
ಈಗಾಗಲೇ ಜಗತ್ತಿನಾದ್ಯಂತ ದೇಶಗಳು ಕೇವಲ ಕೋವಿಡ್-19 ಅಲ್ಲ, ಅದರ ಜೊತೆಗೆ NCD ಸರ್ವಿಸ್ನ ಕೂಡ ಇನ್ಕ್ಲೂಡ್ ಮಾಡಿ ಸೇವೆಗಳನ್ನ ಕೊಡಬೇಕು, ರೆಸ್ಪಾನ್ಸ್ ಪ್ಲ್ಯಾನ್ನ ತಯಾರು ಮಾಡಿ ಅಂತ ಇದ್ರೂ ಕೂಡ 42% ಅಷ್ಟು ಲೋ ಇನ್ಕಮ್ ಕಂಟ್ರೀಸ್ ಹಾಗೆ ಮಾಡೋಕ್ಕಾಗಿಲ್ಲ. ಹಾಗೆ ಮಾಡಿದರೂ ಕೂಡ ಅದ್ರ ಒಳಗೆ ರಿಹ್ಯಾಬಿಲಿಟೇಷನ್, ಟೊಬ್ಯಾಕೋ ಸೆಸೇಷನ್ ಆಕ್ಟಿವಿಟೀಸ್ ಈ ಥರದನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಾವೇನು ಗಮನಿಸಬೇಕಂತಂದರೆ, ಅನ್ಕಂಟ್ರೋಲ್ಡ್ ಎಪಿಡೆಮಿಕ್ಸ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ಸ್ನೋಬಾಲ್ ಇನ್ ಟು ಅ ಮೇಜರ್ ಪ್ಯಾಂಡಮಿಕ್. ಎಪಿಡೆಮಿಕ್ ಅಂತಂದರೆ ಒಂದಿಷ್ಟು ಜಾಗದಲ್ಲೇ ಬೇಗ ಜಾಸ್ತಿ ಹರಡ್ತಾ ಇರೋದು, ಹಾಗೆ ಅದನ್ನು ನಾವು ಕಂಟೈನ್ ಮಾಡೋಕ್ಕೆ ಆಗದೆ ಇದ್ದಾಗ ಅದೇನೇ ಪ್ಯಾಂಡಮಿಕ್ ಆಗಿ ಸಾಂಕ್ರಾಮಿಕವಾಗಿ ಕನ್ವರ್ಟ್ ಆಗ್ಬೋದು. ಇದನ್ನೇ ನಾವು NCDsಗೆ ಅನ್ವಯಿಸಿದ್ರೆ ಈಗ ನಾವು ಇದರ ಸ್ಕ್ರೀನಿಂಗ್ ಮೇಲೆ, ಇದನ್ನು ಹತೋಟಿಗೆ ತೊಗೊಂಡು ಬರೋದ್ರ ಮೇಲೆ ಫೋಕಸ್ ಮಾಡುವಂಥ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನೇನು ಮಾಡ್ಬೋದು, ಈಗಾಗಲೇ ಆಶಾ ವರ್ಕರ್ಸ್ ತುಂಬ ಜನ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ತುಂಬ ಓವರ್ ಬರ್ಡನ್ಡ್ ಆಗಿದ್ದಾರೆ. ಸೊ ಅವ್ರಿಗೆ ಇನ್ಸೆಂಟಿವ್ಸ್ನ ಕೊಡ್ಬೋದು. NCDsಗೆ ಏನು ಹೆಲ್ತ್ ತಂತ್ರಜ್ಞಾನಗಳ ಅವಶ್ಯಕತೆ ಇರುತ್ತೆ ಸ್ಕ್ರೀನಿಂಗ್ ಮಾಡೋದಕ್ಕೆ ಎಲ್ಲ, ಅದನ್ನು ಒದಗಿಸ್ಕೊಡ್ಬೇಕು, ಮೆಡಿಸಿನ್ಸ್ನ ಒದಗಿಸ್ಕೊಡ್ಬೇಕು. ಪ್ರೈಮರಿ ಹೆಲ್ತ್ ಕೇರ್ ಫೆಸಿಲಿಟೀಸಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನ ತೊಗೊಂಡು ಬರಬೇಕು. ಜನರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಹಾಗೂ ಮೆಂಟಲ್ ಹೆಲ್ತ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ನ ತೊಗೊಂಡು ಬರಬೇಕು. ಈಗಾಗಲೇ ನಾವು ಟೆಲಿಮೆಡಿಸಿನ್ ಅಂತ ಕೇಳಿದ್ವಿ, ಅಂದರೆ ಆನ್ಲೈನ್ ಇಂಟರ್ನೆಟ್ನ ಮೂಲಕ ಡಾಕ್ಟರ್ನ ಕನ್ಸಲ್ಟೇಷನ್ ತೊಗೊಳ್ಳೋ ಅಂಥದ್ದು. ಇದನ್ನು ನಾವು ಮೆಂಟಲ್ ಹೆಲ್ತ್ ಮ್ಯಾನೇಜ್ಮೆಂಟಿಗೆ ಒಳ್ಳೆ ಇನ್ಫಾರ್ಮೇಷನ್ನ ಡಿಸಿಮಿನೇಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಇನ್ನೊಂದು NCDs ಬಗ್ಗೆ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂತಂದರೆ, ಬೇರೆದು ಈಗ ಬೇರೆ ಕಾಯಿಲೆಗಳಾದಂಥ ಬ್ಲಡ್ ಪ್ರೆಷರ್, ಗ್ಲೂಕೋಸ್, ಲಿಪಿಡ್ಸ್, ಒಬಿಸಿಟಿ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥದ್ದು, ಹೀಗೆ ಬೇರೆ ಕಾಯಿಲೆಗಳು ಒಂದು ರೀತಿ ಇಂಟರ್ ರಿಲೇಟೆಡ್ ಆಗಿದ್ದಾವೆ. ಸೊ ಒಂದನ್ನು ಕಂಟ್ರೋಲ್ ಮಾಡಿದ್ರೆ ನಾವು ಇನ್ನೊಂದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ಆ ರೀತಿ ಒಂದು ಸಾಧ್ಯತೆ ಇದೆ. ಹಾಗಾಗಿ ನಾವು ಇದನ್ನೆಲ್ಲ ಸ್ಕ್ರೀನ್ ಮಾಡೋದಕ್ಕೆ, ಅದನ್ನು ಕಂಡುಹಿಡಿಯೋದಕ್ಕೆ, ಅವ್ರಿಗೆ ಕೌನ್ಸಿಲಿಂಗ್ ಹಾಗೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೋಗಿಗಳಿಗೆ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಒಳಗೇನೆ ತೊಗೊಂಡು ಬರಬೇಕು. ಈಗಾಗಲೇ ಭಾರತದಲ್ಲಿ ಯಾರ್ಯಾರಿಗೆ ಈ NCDs ಇರುತ್ತೆ ಅವರು ನಮ್ಮ ಪ್ರೊಡಕ್ಟಿವ್ ಇಯರ್ಸ್ ಆಫ್ ಲೈಫ್ನ ಕಳೆದುಕೋಬೇಕಾಗತ್ತೆ, ಅಥವಾ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಅವರ ಜೀವನದ್ದು. ಅದರ ಜೊತೆಗೆ ಹೈ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದರೆ ಟ್ರೀಟ್ಮೆಂಟ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ NCD ಬಗ್ಗೆ ಒಂದು ಗುರಿಯನ್ನು ಕೊಟ್ಟಿದೆ. ಇದು ನಿಮ್ಮ ಪರೀಕ್ಷೆಗೆ ಮುಖ್ಯ ನೆನ್ಪಿಟ್ಕೋಬೇಕಾಗಿರುವಂಥದ್ದು. 25% relative reduction in overall mortality from cardiovascular diseases, cancer, diabetes or chronic respiratory diseases by 2025. ಅಂದರೆ 2025 ಅಷ್ಟೊತ್ತಿಗೆ ಈ ಎಲ್ಲ ಕಾಯಿಲೆಗಳಿಂದ ಈಗ ಎಷ್ಟು ಜನ ತೀರ್ಕೋತಾ ಇದ್ದಾರೆ ಅದರಲ್ಲಿ 25% ಅಷ್ಟು ರಿಲೇಟಿವ್ ರಿಡಕ್ಷನ್ನ ತೊಗೊಂಡು ಬರಬೇಕು ಅಂತ. ಈ ಗುರಿಯನ್ನು ನಾವು ಮುಟ್ಟಬೇಕು ಅಂತಂದರೆ ಈಗ ತಕ್ಷಣ ನಾವು ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ನ ಈ NCDsನ ಪ್ರಿವೆಂಟ್ ಮಾಡೋಕ್ಕೆ, ಡಯಾಗ್ನೈಸ್ ಮಾಡೋಕ್ಕೆ, ಕೇರ್ನ ಪ್ರೊವೈಡ್ ಮಾಡೋಕ್ಕೆ ಬಲಪಡಿಸಬೇಕು ಅನ್ನೋದು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ತುಂಬ ಒಳ್ಳೆಯ ಆರ್ಟಿಕಲ್ ಅಂತಲೇ ಹೇಳ್ಬೋದು. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಅಂಕಿಅಂಶ, ವಿಶ್ಲೇಷಣೆ ಎಲ್ಲ ಸಿಗ್ತಾ ಇದೆ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ನಮ್ಮ ದೇಶದ ಒಳಗೆ ಅಂದರೆ ಭಾರತಕ್ಕೆ ಕೇಂದ್ರಪಟ್ಟಂತೆ ಏನು ಫ್ಯಾಕ್ಟ್ಸ್ ಇದೆ, ಹಾಗೆ ಅಂತಾರಾಷ್ಟ್ರೀಯವಾಗಿ ಕೂಡ ಇಲ್ಲಿನ ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ. ಅದೆಲ್ಲದು ಏನು ತುಂಬ ಕಷ್ಟ ಎಲ್ಲ ನೆನ್ಪಿಟ್ಕೊಳೋದಕ್ಕೆ, ಆದಷ್ಟು ನೋಟ್ ಮಾಡಿ ಇದನ್ನು ನೆನ್ಪಿಟ್ಕೊಳೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮೇನ್ಸ್ ಪರೀಕ್ಷೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕದಿಂದ ಏನು ಹೆಲ್ತ್ ಗವರ್ನೆನ್ಸ್ ಇದೆ, ಅದ್ರ ಮೇಲೆ ಏನು ಪರಿಣಾಮ ಆಯಿತು ಆರೋಗ್ಯ ವ್ಯವಸ್ಥೆ ಮೇಲೆ ಅಂತಲೇ ಕೇಳ್ಬೋದು, ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆನೇ ನೇರವಾಗಿ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್, ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕೆಳಗೆ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ದ ಲಾಗ್ ಜಾಮ್, ಹ್ಯಾಂಡಿಂಗ್ ಓವರ್ ದ ಬೇಟನ್. ಇಲ್ಲಿ ಕೊಲೇಜಿಯಂ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಏನು ಕೊಲೇಜಿಯಂ ಸಿಸ್ಟಮ್ ಅಂದರೆ, ಇದು ಜಡ್ಜಸ್ನ ಟ್ರಾನ್ಸ್ಫರ್ ಹಾಗೂ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆದರೆ ಇದರ ವಿಶೇಷತೆ ಏನು ಅಂತಂದರೆ, ಇದು ಯಾವುದೇ ಶಾಸಕಾಂಗದ ಕಾಯ್ದೆಯಿಂದ ಅಂದರೆ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ಅಥವಾ ಸಂವಿಧಾನದ ಒಳಗೆ ಇರುವಂಥ ಒಂದು ಪ್ರಾವಿಷನ್ ಮೂಲಕ ಬಂದಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ನ ಹಲವಾರು ಜಡ್ಜ್ಮೆಂಟ್ನ ಮೂಲಕ ಬಂದಿರುವಂಥ ಒಂದು ವ್ಯವಸ್ಥೆ. 1981 ಫಸ್ಟ್ ಜಡ್ಜಸ್ನ ಕೇಸ್ ಒಳಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ರೆಕಮೆಂಡೇಶನ್ನ ಮೂಲಕನೇ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಹಾಗೂ ಟ್ರಾನ್ಸ್ಫರ್ ಆಗಬೇಕು ಅಂತ ಬರುತ್ತೆ. ನಂತರ 1993 ಸೆಕೆಂಡ್ ಜಡ್ಜಸ್ ಕೇಸ್ನ ಒಳಗೆ ಕೇವಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ವೈಯಕ್ತಿಕ ಒಪಿನಿಯನ್ ಅಲ್ಲ, ಅವರ ಜೊತೆಗೆ 2 ಮೋಸ್ಟ್ ಸೀನಿಯರ್ ಜಡ್ಜಸ್ ಇರ್ತಾರೆ ಸುಪ್ರೀಂ ಕೋರ್ಟ್ ಒಳಗೆ, ಅವರ ಜೊತೆ ಕೊಲಿಜಿಯಂನ ರಚನೆ ಮಾಡಿ ತೀರ್ಮಾನಗಳನ್ನ ತೊಗೊಳ್ಬೇಕು ಅಂತ ಬರುತ್ತೆ. ಸೊ ಸೆಕೆಂಡ್ ಜಡ್ಜಸ್ ಕೇಸ್ 1993 ಮೂಲಕ ಕೊಲಿಜಿಯಂ ಸಿಸ್ಟಮ್ನ ಇಂಟ್ರೊಡಕ್ಷನ್ ಆಗುತ್ತೆ. ನಂತರ 1998 ಥರ್ಡ್ ಜಡ್ಜಸ್ ಕೇಸ್ನ ಮೂಲಕ ಇರುವಂಥ ಅಂದರೆ 3 ಜನ ಏನಿದ್ರು ಕೊಲಿಜಿಯಂ ಒಳಗೆ, ಅದು ಎಕ್ಸ್ಪ್ಯಾಂಡ್ ಆಗಿ 5 ಜನ ಆಗ್ತಾರೆ. ಅಂದರೆ ಈಗ ಒಟ್ಟಾರೆ ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಅಥವಾ ಟ್ರಾನ್ಸ್ಫರ್ ಆಗಬೇಕು ಸುಪ್ರೀಂ ಕೋರ್ಟ್ ಒಳಗೆ ಅಂತಂದರೆ
ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಜೊತೆಗೆ ಸುಪ್ರೀಂ ಕೋರ್ಟ್ನ ಏನು ಸೀನಿಯರ್ ಮೋಸ್ಟ್ ಕೊಲೀಗ್ಸ್ ಇರ್ತಾರೆ, ಜಡ್ಜಸ್ ಇರ್ತಾರೆ, ಅವರೆಲ್ಲರೂ ಸೇರಿ ತೀರ್ಮಾನವನ್ನು ತಗೊಂತಾರೆ. ಸೊ ಈ ಕೊಲಿಜಿಯಂ ಏನು ತೀರ್ಮಾನಗಳನ್ನ ತಗೊಳುತ್ತೆ, ಅದು ಲಾ ಮಿನಿಸ್ಟರ್ಗೆ ರೆಕಮೆಂಡೇಶನ್ ಮೂಲಕ ಹೋಗುತ್ತೆ, ಪ್ರೈಮ್ ಮಿನಿಸ್ಟರ್ಗೆ ಹೋಗುತ್ತೆ, ಅದ್ರ ಮೂಲಕ ಪ್ರೆಸಿಡೆಂಟ್ನ ತಲುಪುತ್ತೆ. ಈಗ ಈ ಎಡಿಟೋರಿಯಲ್ ಕಡೆಗೆ ಹೋಗೋಣ. ಇತ್ತೀಚೆಗಷ್ಟೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ನ CJI 9 ಜನರನ್ನ ಅಪೆಕ್ಸ್ ಕೋರ್ಟ್ಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇದು ಸಾಮಾನ್ಯವಾಗಿ ಪ್ರಯಾರಿಟಿ ಬೇಸಿಸ್ ಮೇಲೆ ನಡೆಯುವಂಥದ್ದಲ್ವಾ. ಇದನ್ನ ಯಾಕೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಂದಾಗ ಕೂಡ ತನ್ನ ಟೆನ್ಯೂರ್ ಒಳಗೆ ವೇಕೆನ್ಸೀಸ್ ಎಲ್ಲ ಫಿಲ್ ಮಾಡಬೇಕು ಅಂತ ಹೈ ಪ್ರಯಾರಿಟಿಯಿಂದ ಕೆಲಸ ಮಾಡಿದ್ರು ಕೂಡ ಅದು ಮಾಡೋಕ್ಕೆ ಸಾಧ್ಯ ಆಗಿರ್ತಿರ್ಲಿಲ್ಲ. 2016 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ TS ಠಾಕೂರ್ ಅವರು ಒಂದು ಫಂಕ್ಷನ್ ಅಲ್ಲಿ ಕೂಡ ಹೇಳ್ತಾರೆ, ಅವಾಗ ಏನು ಸುಪ್ರೀಂ ಕೋರ್ಟಲ್ಲಿ ವೇಕೆನ್ಸೀಸ್ ಇತ್ತು ಅದನ್ನು ತುಂಬಕ್ಕೆ ಆಗ್ತಾ ಇಲ್ಲ, ಅಸಹಾಯಕತೆ ಆಗ್ತಾ ಇದೆ, ಹಾಗೂ ಸುಪ್ರೀಂ ಕೋರ್ಟ್ ಸರಿಯಾಗಿ ಫಂಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಮುಕ್ತವಾಗಿ ಹೇಳಿದರು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಈಗಾಗಿರುವಂಥ ಅಪಾಯಿಂಟ್ಮೆಂಟ್ ನಾವು ಪ್ರಶಂಸಬೇಕಾಗಿರುವಂಥದ್ದೇ. ಈಗ ಸುಪ್ರೀಂ ಕೋರ್ಟ್ನಂಥ ಒಂದು ಎಸ್ಟಿಮ್ಡ್ ಇನ್ಸ್ಟಿಟ್ಯೂಷನ್ ಒಳಗೆ ನಾವು ಕನ್ಸೆನ್ಸಸ್ ತೊಗೊಂಬಂದು, ಅಂದರೆ ಕೊಲಿಜಿಯಮಲ್ಲಿ 5 ಜಡ್ಜಸ್ ಇದ್ದಾರಲ್ವಾ, ಅವರೆಲ್ಲ ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ ಎಲ್ಲರೂ ಸಮ್ಮತಿಯಿಂದ ಒಪ್ಕೊಳೋದಿದೆಯಲ್ಲ, ಅದು ತುಂಬ ಕಷ್ಟವಾಗಿರುವಂಥ ಕೆಲಸ. ಎಸ್ಪೆಷಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇವರೆಲ್ಲರನ್ನ ಸೇರಿಸಿ ಒಂದು ತೀರ್ಮಾನ ತಗೊಳೋದಿದೆಯಲ್ಲ, ಅದು ಇನ್ನಷ್ಟು ಕಷ್ಟಕರವಾಗಿರುವಂಥದ್ದು. ಒಬ್ಬ ಜಡ್ಜ್ನ ಅಪಾಯಿಂಟ್ ಮಾಡಬೇಕು ಅಂತಂದರೆ ಏನೆಲ್ಲ ನೋಡಬೇಕಾಗುತ್ತೆ? ನಮ್ಮ ಸಂವಿಧಾನದ ಆರ್ಟಿಕಲ್ 142 ಕೆಳಗೆ ಸುಪ್ರೀಂ ಕೋರ್ಟ್ ಇನ್ ದ ಎಕ್ಸರ್ಸೈಸ್ ಆಫ್ ಇಟ್ಸ್ ಜುರಿಸ್ಟ್ರಕ್ಷನ್ ಮೇ ಪಾಸ್, ಡಿಕ್ರಿ ಆರ್ ಮೇಕ್ ಎನಿ ಆರ್ಡರ್ ಆಸ್ ನೆಸೆಸರಿ ಫಾರ್ ಡೂಯಿಂಗ್ ಕಂಪ್ಲೀಟ್ ಜಸ್ಟಿಸ್ ಅಂತ ಕೊಡಲಾಗಿದೆ. ಕಂಪ್ಲೀಟ್ ಜಸ್ಟಿಸ್ನ ಕೊಡಬೇಕು ಸುಪ್ರೀಂ ಕೋರ್ಟ್ ಅಂತಂದರೆ ಈ ಕಂಪ್ಲೀಟ್ ಜಸ್ಟಿಸ್ನ ಅರ್ಥ ಮಾಡ್ಕೊಳೋ ಅಂತ ಒಬ್ಬ ಜಡ್ಜ್ ಇರಬೇಕು, ಅವನ ಮೆರಿಟ್ ಆಗಿರಬೇಕು. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಅಂಡ್ ಅನದರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1993 ಈ ಕೇಸ್ನಲ್ಲೂ ಕೂಡ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಪ್ಯಾರಾಮೀಟರ್ಸ್ ವಿತಿನ್ ವಿಚ್ ಟು ಅಕಾಂಪ್ಲಿಷ್ ದ ಟಾಸ್ಕ್ ಆಫ್ ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಹೈಯರ್ ಜುಡಿಷಿಯರಿ. ಇಲ್ಲಿ ಕೊಟ್ಟಿರುವಂಥ ಪ್ಯಾರಾಮೀಟರ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಆಗಿರೋದು ಮೆರಿಟ್ ಆಫ್ ದ ಕ್ಯಾಂಡಿಡೇಟ್. ಆದರೆ ಅದರ ಜೊತೆಗೆ ಮೆರಿಟ್ ಹೇಗಿರಬೇಕು ಅಂತಂದರೆ ಎಲ್ಲೂ ಕೂಡ ಯಾವುದು ಕ್ರಿಟಿಸಿಸಮ್ ಬರಬಾರ್ದು. ಏನು ಸೆಲೆಕ್ಷನ್ ಆಗಿದೆ ಅದು ಆರ್ಬಿಟ್ರಿ ಆಗಿದೆ ಅಥವಾ ಟೇಂಟೆಡ್ ಆಗಿದೆ, ಯಾವುದೋ ಒಂದು ಬಯಾಸ್ನಲ್ಲಿ ಆಗಿದೆ ಅಂತ ಬರಬಾರ್ದು. ಆ ಥರದ ಮೆರಿಟ್ ಇರಬೇಕು. ಹಾಗಾದರೆ ಮೆರಿಟ್ ಅಂದರೆ ಏನು? ಮೆರಿಟ್ ಇಸ್ ದ ಎಬಿಲಿಟಿ ಆಫ್ ದ ಜಡ್ಜ್ ಟು ಡೆಲಿವರ್ ಕಂಪ್ಲೀಟ್ ಜಸ್ಟಿಸ್. ನಾವೀಗ ತಾನೇ ಏನು ಆರ್ಟಿಕಲ್ 142 ಕೆಳಗೆ ಕಂಪ್ಲೀಟ್ ಜಸ್ಟಿಸ್ ಅಂತ ತಿಳ್ಕೊಂಡ್ವಲ್ಲ, ಅದನ್ನು ಯಾರು ಡೆಲಿವರ್ ಮಾಡೋಕ್ಕೆ ಸಾಧ್ಯ ಅದನ್ನೇ ಇಲ್ಲಿ ಮೆರಿಟ್ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಭಾರತ ಒಂದು ಪ್ಲೂರಲಿಸ್ಟಿಕ್ ಸೊಸೈಟಿ, ಇಲ್ಲಿ ಡೆಮೋಕ್ರಸಿ ಇದೆ, ಬೇರೆ ರೀತಿ ಲ್ಯಾಂಗ್ವೇಜ್, ರೀಜನ್, ರಿಲಿಜನ್, ಕಮ್ಯುನಿಟಿ, ಕಾಸ್ಟ್ ಈ ರೀತಿ ಒಂದು ವ್ಯವಸ್ಥೆ ಇರಬೇಕಾದ್ರೆ ಇಲ್ಲೇನು ಮೆರಿಟ್ ಅಂತ ಹೇಳ್ತಾ ಇದ್ದಾರೆ, ಇವೆರಡನ್ನ ಜೊತೆಗೆ ನೋಡಿಕೊಂಡಾಗ ನಾವು ಎಷ್ಟು ಕಷ್ಟವಾಗಿದೆ ಒಂದು ಅಪಾಯಿಂಟ್ಮೆಂಟ್ನ ಮಾಡೋದು ಅಂತ ನಮಗೆ ತಿಳಿದು ಬರುತ್ತೆ. ಇನ್ನು ಈ ಕೊಲೇಜಿಯಂ ಸಿಸ್ಟಮ್ನ ವಿಶೇಷತೆ ಏನು ಅಂತ ಅವಾಗಲೇ ಚರ್ಚೆ ಮಾಡಿದ್ವಿ. ಆಕ್ಟ್ ಆಫ್ ಪಾರ್ಲಿಮೆಂಟಿಂದ ಬಂದಿಲ್ಲ, ಸಂವಿಧಾನದಲ್ಲಿ ಪ್ರೊವಿಷನ್ ಇಲ್ಲ. ಇಂಡಿಯಾ ಇಸ್ ಪರ್ಹ್ಯಾಪ್ಸ್ ಓನ್ಲಿ ಕಂಟ್ರಿ ವೇರ್ ಜಡ್ಜಸ್ ಸೆಲೆಕ್ಟ್ ಜಡ್ಜಸ್ ಟು ದ ಹೈಯರ್ ಜುಡಿಷಿಯರಿ. ಜಡ್ಜಸ್ಸೇ ಬೇರೆ ಜಡ್ಜಸ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಪಾರದರ್ಶಕತೆ ತುಂಬಾ ಮುಖ್ಯ ಆಗುತ್ತೆ, ನೆಸೆಸರಿ ಆಗುತ್ತೆ. ಅದರಲ್ಲೂ ಸುಪ್ರೀಂ ಕೋರ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಇರೋಂಥ ಒಂದು ಸಂಸ್ಥೆ. ಹೀಗಿರ್ಬೇಕಾದ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಹೇಗಾಗ್ತಾ ಇದೆ, ಏನು ನಾರ್ಮ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೂ ಕೂಡ ತಿಳಿಬೇಕಾಗತ್ತೆ. ಏನು ನಾರ್ಮ್ಸ್ನ ಫಾಲೋ ಮಾಡ್ತಾ ಇದ್ದಾರೆ? ಇಟ್ ಈಸ್ ಎ ಜುಡಿಷಿಯಲ್ ಬ್ಲೆಂಡ್ ಆಫ್ ಮೆರಿಟ್, ಸೀನಿಯಾರಿಟಿ, ಇಂಟ್ರೆಸ್ಟ್ ಆಫ್ ಮಾರ್ಜಿನಲೈಸ್ಡ್ ಆ್ಯಂಡ್ ಡಿಪ್ರೈವ್ಡ್ ಸೆಕ್ಷನ್ಸ್ ಆಫ್ ಸೊಸೈಟಿ, ವಿಮೆನ್, ರಿಲಿಜಿಯನ್ಸ್, ರೀಜನ್ಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಎಸೆನ್ಸ್ ಆಫ್ ದ ನಾರ್ಮ್ಸ್. ಏನು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸಲ್ಲಿ ಫಾಲೋ ಮಾಡ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟಪಡಿದ್ದಾರೆ. ಈಗ ಏನು 9 ಜನರ ಅಪಾಯಿಂಟ್ಮೆಂಟ್ ಆಗಿದೆ ಅದರಲ್ಲೂ ಕೂಡ ಈ ನಾರ್ಮ್ಸ್ನೆಲ್ಲ ಫಾಲೋ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ದೇಶ 1.3 ಬಿಲಿಯನ್ ಜನಸಂಖ್ಯೆ ಇರುವಂಥ ದೇಶ. ಹಾಗಾಗಿ ಮೆರಿಟೋರಿಯಸ್ ಪೀಪಲ್ ಈ ಒಂದು 9 ಜನರ ಸಂಖ್ಯೆಯಿಂದ ಹೊರಗೆ ಕೂಡ ಇರಬಹುದು. ಆದರೆ ಈ ರೀತಿ 9 ಜನರ ಅಪಾಯಿಂಟ್ಮೆಂಟ್ ಆಗಿರೋದು ಪ್ರಶಂಸನೀಯ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಇನ್ ಅಫ್ಘಾನ್ ಕೊಲ್ಯಾಪ್ಸ್ ದ ಫಾಲ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಅಫ್ಘಾನಿಸ್ತಾನ ಒಳಗೆ ಏನು ನಡೀತಾ ಇದೆ ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಈಗಾಗಲೇ ಮಾಡಿದ್ದೀವಿ. ಅದರ ಒಂದು ರೀತಿ ವಿಶ್ಲೇಷಣೆಯಲ್ಲಿ ಬರ್ತಾ ಇದೆ. ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಕ್ಸ್ಟ್ರಾ ಇದೆ ಅದನ್ನಷ್ಟೇ ನಾವು ಚರ್ಚೆ ಮಾಡೋಣ. ಸೊ US ಏನು ಮಾಡ್ತು, ತನ್ನ ಟ್ರೂಪ್ಸನ್ನು ವಿತ್ಡ್ರಾ ಮಾಡ್ತು. ಅದರ ಜೊತೆಗೆ ತಾಲಿಬಾನ್ ಕಳೆದ 2-3 ತಿಂಗಳಿಂದಾನೇ ತನ್ನ ಕೆಳಗೆ ಎಷ್ಟು ಜಾಗದ ನಿಯಂತ್ರಣ ಇತ್ತು ಅದು ಜಾಸ್ತಿ ಮಾಡ್ಕೋತಾ ಬಂತು. ಇವತ್ತು ಅಫ್ಘಾನಿಸ್ತಾನ್ ತಾಲಿಬಾನ್ನ ಕೆಳಗೆ ಇದೆ. ಹೀಗಾಗಿ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ನ ಸಿಚುವೇಶನ್, ಅಭದ್ರತೆ ಬಂದಿದೆ ಅಫ್ಘಾನಿಸ್ತಾನ ಒಳಗೆ. ಈ ರೀತಿ ಪರಿಸ್ಥಿತಿಗೆ ಯಾರು ಹೊಣೆ? USA ತನ್ನ ಟ್ರೂಪ್ಸನ್ನು ಹಿಂಪಡೀತು, ಹೌದು. ಆದರೆ USA ಯಾರಿಗೆ ಬ್ಲೇಮ್ ಮಾಡ್ತಾ ಇದೆ? ಅಫ್ಘಾನಿಸ್ತಾನ್ ಗೌರ್ಮೆಂಟ್ಗೆ, ಆರ್ಮಿಗೆ ಬ್ಲೇಮ್ ಮಾಡ್ತಾ ಇದೆ ಬಂದಿರುವಂಥ ಪರಿಸ್ಥಿತಿಗೆ. ಹಾಗಾದರೆ ಅಮೆರಿಕ ಏನು ತನ್ನ ಟ್ರೂಪ್ಸನ್ನು ವಿಡ್ರಾ ಮಾಡ್ತಾ ಅದು ತಪ್ಪಾ ಅಥವಾ ಸರಿನಾ?
ಈಗ ನಾವು ಕಂಪ್ಲೀಟ್ಲಿ ರಾಂಗ್ ಅಂತ ಕೂಡ ಹೇಳೋಕ್ಕಾಗಲ್ಲ, ಸರಿ ಅಂತ ಕೂಡ ಹೇಳೋಕ್ಕಾಗಲ್ಲ. ಹೌದು, ಯಾವತ್ತೋ ಒಂದಿನ ತಮ್ಮ ಟ್ರೂಪ್ಸನ್ನು ಹಿಂಪಡಿಬೇಕಿತ್ತು, ಆದರೆ ಹೇಗೆ ಪಡೆದ್ರು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸರಿಯಾದ ಪ್ರಿಪ್ರೇಷನ್ ಇಲ್ಲದೆ ಇನ್ಅಡಿಕ್ವೇಟ್ ಪ್ಲಾನಿಂಗಿಂದ ಇದು ನಡೆದಿದ್ದರಿಂದ ಇವತ್ತು ಲಾಸ್ಟ್ 20 ವರ್ಷದಲ್ಲಿ USA ಅಲ್ಲಿ ಇರೋದಕ್ಕೆ, ಅವರ ಟ್ರೂಪ್ಸಲ್ಲಿ ಇರೋದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಅಫ್ಘಾನಿಸ್ತಾನ ಒಳಗೆ USA ಇಂಟರ್ವ್ಯೂನ್ ಮಾಡೋದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಅವ್ರನ್ನೆಲ್ಲ ಹಿಂದೆ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂದಿದೆ. ಇದು ಇವತ್ತಿನ ಪರಿಸ್ಥಿತಿ ಏನಿದೆ ಅಫ್ಘಾನಿಸ್ತಾನ ಒಳಗೆ, ಅದಕ್ಕೆ ಮೊದಲನೇ ಕಾರಣ. ಎರಡನೇ ಕಾರಣ, ನಾವು ತಾಲಿಬಾನ್ನ ಯಾವ ದೃಷ್ಟಿಯಿಂದ ನೋಡ್ತೀವಿ. ತಾಲಿಬಾನ್ ಅಂತಂದ್ರೇನು, 70,000 ಇಸ್ಲಾಮಿಸ್ಟ್ ಫುಟ್ ಸೋಲ್ಜರ್ಸ್ ಅಂತ ನೋಡ್ತೀವಿ. ಇನ್ನೊಂದು ಕಡೆ ಅಫ್ಘಾನ್ ಆರ್ಮಿ US ಇಂದ ಟ್ರೈನ್ ಮಾಡಿರುವಂಥ 3 ಲಕ್ಷ ಜನ. ಆದರೂ ಕೂಡ ಈ ತಾಲಿಬಾನ್ ಆರ್ಮಿಯವರನ್ನ ಸೋಲ್ಸೋಕ್ಕೆ ಸಾಧ್ಯ ಆಯಿತು. ಅಫ್ಘಾನ್ ಆರ್ಮಿಯ ಒಂದು ಸ್ಟ್ರಾಟಜಿ ಏನಿತ್ತು ಅಂದರೆ, ತಾಲಿಬಾನ್ನ ಮೌಂಟೇನ್ಸ್ ಹಾಗೂ ಹಿಂಟರ್ಲ್ಯಾಂಡ್ಸ್ ದೂರದ ಜಾಗಕ್ಕೆ ಸ್ಟ್ರಾಟಜಿಯಿಂದ ಪುಷ್ ಮಾಡುವಂಥದ್ದು. ಅಫ್ಘಾನ್ ಆರ್ಮಿ ಮುಖ್ಯವಾಗಿರುವಂಥ ಟೌನ್ ಸಿಟೀಸ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋವಂಥದ್ದು. ಆದರೆ ಈ ಸ್ಟ್ರಾಟಜಿ ಕೂಡ ವರ್ಕ್ ಆಗಿಲ್ಲ. ತಾಲಿಬಾನ್ ಆರಾಮಾಗಿ ಇಡೀ ಒಂದು ಅಫ್ಘಾನಿಸ್ತಾನ್ ಪ್ರದೇಶವನ್ನು ತನ್ನ ನಿಯಂತ್ರಣ ಒಳಗೆ ತೊಗೊಂಡು ಬರೋಕ್ಕೆ ಸಾಧ್ಯ ಆಯಿತು. ಈಗಾಗಲೇ ನಾವು ಮುಂಚೆ ತಾಲಿಬಾನ್ ರೂಲ್ ಇದ್ದಾಗ ಅಫ್ಘಾನಿಸ್ತಾನ ಒಳಗೆ ಏನೇನು ನಡೆದಿದೆ ಅಂತ ನಮಗೆ ಗೊತ್ತಿರೋವಂಥದ್ದು. ಅದೇ ಈಗ ಮತ್ತೆ ಮರುಕಳಿಸುತ್ತಾ ಇದರಿಂದ ಅಫ್ಘಾನಿಸ್ತಾನ ಹೇಗೆ ಮುಂದೆ ಬರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಆದರೆ ಅಷ್ಟೇ ಮುಖ್ಯವಾಗಿ ಈ ಒಂದು ಪರಿಸ್ಥಿತಿ ಅಫ್ಘಾನಿಸ್ತಾನಲ್ಲಿ ಏನಿದೆ ಅದರಿಂದಾಗಿ ಸುತ್ತ ಏನು ಪರಿಣಾಮ ಬೀಳುತ್ತೆ ಅಂತ ಕೂಡ ನೋಡಬೇಕು. ವೆಸ್ಟ್ ಏಷ್ಯಾ ಇರ್ಬೋದು, ಸುತ್ತ ಇರುವಂಥ ಟರ್ಕಿ, ಸೌದಿ ಅರೇಬಿಯಾ, ಈ ಪ್ರದೇಶಗಳಿಗೂ ಇಲ್ಲಿರುವಂಥ ಇಸ್ಲಾಮಿಕ್ ಜಿಹಾದಿಸಮ್ ಏನಿದೆ ಆ ಒಂದು ಭಯ ಹರಡತ್ತಾ. ಅಫ್ಘಾನಿಸ್ತಾನ ಜೊತೆಗೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿರೋಂಥ ಇಂಡಿಯಾ, ಇರಾನ್, ರಷ್ಯಾ, ಚೈನಾ ಇವುಗಳೆಲ್ಲ ತಾಲಿಬಾನ್ ಜೊತೆ ಹೇಗೆ ಸಂಬಂಧ ಮೇಂಟೈನ್ ಮಾಡಬೇಕು ಇಂಟರ್ನ್ಯಾಷನಲ್ ಅಫೇರ್ಸ್ ಒಳಗೆ, ಇದನ್ನೆಲ್ಲ ನಾವು ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಈ ಆರ್ಟಿಕಲಿಂದ ಒಂದು ಮುಖ್ಯ ಸೆಂಟೆನ್ಸ್ ಏನು ತೊಗೊಬೇಕು ಅಂತಂದರೆ, ಅಫ್ಘಾನಿಸ್ತಾನಲ್ಲಿ ಏನು ನಡೀತು ಅದು ಆ ದೇಶ ಅಂದರೆ ಅಫ್ಘಾನಿಸ್ತಾನಲ್ಲಿ ಪ್ರಜಾಪ್ರಭುತ್ವ ತರಕ್ಕೆ ಆಗದೆ ಇರುವಂಥ ಒಂದು ಸೋಲಲ್ಲ, ಬಟ್ ಇಟ್ಸ್ ಎ ಸೈನ್ ಆಫ್ ಫಿಯಾಸ್ಕೋ ಇನ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್. ಅಂದರೆ ಅಂತಾರಾಷ್ಟ್ರೀಯವಾಗಿ ಏನು ದೇಶಗಳಿದ್ದಾವೆ ಆ ರಾಜಕೀಯದ ಫೇಲ್ಯೂರ್ ಅಂತ ಇಲ್ಲಿ ಒಂದು ಪಾಯಿಂಟ್ನ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಲ್ಲಿ ನೀಡಿರುವಂಥ ವಿಶ್ಲೇಷಣೆಯನ್ನು ಅರ್ಥ ಮಾಡ್ಕೊಳ್ಳಿ. ಈ ಲಾಸ್ಟ್ ಸೆಂಟೆನ್ಸ್ ಏನಿದೆ ಅದನ್ನು ನೆನ್ಪಿಟ್ಕೊಳ್ಳಿ. ಇದೇ ಅಫ್ಘಾನಿಸ್ತಾನ್ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಆರ್ಟಿಕಲ್ ಇದೆ, ಚೈನಾ ವಿಲ್ ನಾಟ್ ಗೆಟ್ ಡ್ರಾನ್ ಇನ್ ಟು ಸೀರಿಯಸ್ ಸೆಕ್ಯೂರಿಟಿ ರೋಲ್ ಇನ್ ಅಫ್ಘಾನಿಸ್ತಾನ್. ಇದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಇದು ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ಈಗ ಭಾರತದ ನಾವು ಬಾರ್ಡರ್ಸ್ನ ನೋಡೋದಾದರೆ, ಒಂದು ಕಡೆ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಇದೆ, ಇನ್ನೊಂದು ಕಡೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಈ ಕಡೆ ಅಫ್ಘಾನಿಸ್ತಾನ್ ಜೊತೆ ಆ್ಯಕ್ಚುಲಿ ನಮಗೆ ಇಷ್ಟು ಭಾಗ ಏನಿದೆ ಬಾರ್ಡರ್ ಇದ್ರೂ ಕೂಡ ಈ ಪ್ರದೇಶ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆಗೋದ್ರಿಂದ ಟೆಕ್ನಿಕಲಿ ಭಾರತ ಹಾಗೂ ಅಫ್ಘಾನಿಸ್ತಾನ್ ಮಧ್ಯ ಇಲ್ಲಿ ಬಾರ್ಡರ್ ಇಲ್ಲ. ಈಗಾಗಲೇ ನಮಗೆ ಈಸ್ಟರ್ನ್ ಲಡಾಖ್ ಒಳಗೆ ಭಾರತ ಹಾಗೂ ಚೈನಾದ ಗಡಿಯಲ್ಲಿ ಸಮಸ್ಯೆಗಳಿದೆ. ಗಲ್ವಾನ್ ವ್ಯಾಲಿ ಕ್ಲಾಶ್ ಆದ ನಂತರ ಇನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾವೇನು ಯೂನಿಯನ್ ಟೆರಿಟರಿ ಮಾಡಿದ್ವಿ, ಆರ್ಟಿಕಲ್ 370 ತೆಗೆದಾಕಿದ್ವಿ. ಅದಾದಮೇಲೆ ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಕೂಡ ಸಮಸ್ಯೆಗಳು ಉಂಟಾಗ್ತಾ ಇದೆ. ನಿಮಗೆ ನೆನಪಿದ್ರೆ ನಾವು ಎಡಿಟೋರಿಯಲಲ್ಲಿ 2 ಫ್ರಂಟ್ ಚಾಲೆಂಜ್ ಅಂತ ಚರ್ಚೆ ಮಾಡಿದ್ವಿ. ಏನು 2 ಫ್ರಂಟ್ ಚಾಲೆಂಜ್ ಅಂತಂದರೆ, ಈ ಕಡೆಯ ಗಡಿ ಈ ಕಡೆಯ ಗಡಿ ಚೈನಾ ಪಾಕಿಸ್ತಾನ ಎರಡೂ ಸೇರಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಾದರೆ ಅದು ನಮಗೆ ತುಂಬ ಕಷ್ಟಕರವಾದ ಸಿಚುವೇಶನ್ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಪ್ರಿಪೇರ್ಡ್ ಆಗಿರಬೇಕು ಅಷ್ಟು ನಮ್ಮ ಕೆಪಾಸಿಟಿ ಇಲ್ಲ ಅಂತ ಒಂದು ಆರ್ಟಿಕಲ್ನ ಓದಿದ್ವಿ. ಈಗ ನಾವು ಅಫ್ಘಾನಿಸ್ತಾನಲ್ಲಿ ಏನಾಗ್ತಾ ಇದೆ, ಇಲ್ಲಿ ಅಭದ್ರತೆ ಆಯಿತು, ಅದಕ್ಕೆ ಹತ್ತಿರವಾಗಿರುವಂಥದ್ದು POK ಏರಿಯಾ. ಈಗಾಗಲೇ ನಮಗೆ ಇಲ್ಲಿರುವಂಥ ಈ ಪ್ರದೇಶದಲ್ಲಿರುವಂಥ ಟೆರರಿಸ್ಟ್ ಆರ್ಗನೈಸೇಷನ್ ಹಾಗೂ ತಾಲಿಬಾನ್ ಮಧ್ಯ ಲಿಂಕ್ಸ್ ಇರ್ಬೋದು ಅನ್ನೋದು ಗೊತ್ತಿರುವಂಥ ವಿಷಯ. ಅದರ ಜೊತೆಗೆ ಈಗ ಏನು ಹೇಳ್ತಾ ಇದೆ, ಚೈನಾ ತಾಲಿಬಾನ್ ಜೊತೆಗೆ ಸಂಬಂಧಗಳನ್ನ ಇಟ್ಕೊಳ್ಳೋದಕ್ಕೆ ರೆಡಿ ಅನ್ನೋ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಸೊ ಇಮ್ಯಾಜಿನ್ ಏನಾದ್ರು ಚೈನಾ ಕೂಡ ತಾಲಿಬಾನ್ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡ್ರೆ ಈ ನಾವೇನು 2 ಫ್ರಂಟ್ ಚಾಲೆಂಜ್ ಅಂತ ಚರ್ಚೆ ಮಾಡಿದ್ವಿ ಅದು ಆಗುವಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಭಾರತಕ್ಕೆ ಸಮಸ್ಯೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ನಮಗೆ ಚೈನಾ ಅಫ್ಘಾನಿಸ್ತಾನ ತಾಲಿಬಾನ್ನ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಒಂದು ರೀತಿಯಲ್ಲಿ ಅಂತ ತಿಳ್ಕೊಬೇಕಾಗುತ್ತೆ. ಈಗ ಚೈನಾದಲ್ಲಿ ಏನೋ ಒಂದು ಪ್ರಾವಿನ್ಸ್ ಇದೆ, ಅಲ್ಲಿ ಉಯ್ಗೂರ್ ಫೈಟರ್ಸ್ ಅಂತ ಇದ್ದಾರೆ. ಈ ಪ್ರದೇಶ ಮುಸ್ಲಿಂ ಮೈನಾರಿಟಿ ಇರುವಂಥ ಪ್ರದೇಶ, ತಾಲಿಬಾನ್ ಹತ್ತಿರವಾಗಿರುವಂಥ ಪ್ರದೇಶ. ಹಾಗಾಗಿ ತಾಲಿಬಾನ್ ಅಫ್ಘಾನಿಸ್ತಾನ ಒಳಗೆ ಏನು ಅಭದ್ರತೆ ಇದೆ ಅದು ಈ ಪ್ರದೇಶ ಜಿಂಗ್ಜಿಯಾಂಗ್ ಪ್ರಾವಿನ್ಸಲ್ಲಿರುವಂಥ ಈ ಉಯ್ಗೂರ್ ಫೈಟರ್ಸ್ ಇರುವಂಥ ಪ್ರದೇಶಕ್ಕೆ ಹರಡಬಾರ್ದು ಅಂತಂದರೆ ಅದಕ್ಕೆ ಚೀನಾ ಹಾಗೂ ತಾಲಿಬಾನ್ ಮಧ್ಯೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದಕ್ಕಿಂತ ಜಾಸ್ತಿ ಚೀನಾ ತಾಲಿಬಾನ್ ಜೊತೆಗೆ ಇನ್ವಾಲ್ವ್ ಆಗದೆ ಇರ್ಬೋದು, ಎಸ್ಪೆಷಲಿ ಸೆಕ್ಯೂರಿಟಿ ರೋಲ್ನ ಏನು ಮಾಡದೇ ಇರ್ಬೋದು. ಹಾಗೆ ಎಕನಾಮಿಕಲಿ ನೋಡೋದಾದರೆ ಮೊದಲು ಭದ್ರತೆ ಇದ್ದರೆ ಅಷ್ಟೇ ಹೂಡಿಕೆ ಸಾಧ್ಯ ಆಗುತ್ತೆ. ಸೊ ಈ ಎರಡೂ ವಿಷಯದಲ್ಲಿ ಚೈನಾ ಇನ್ವಾಲ್ವ್ ಆಗದೆ ಇರ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕೇವಲ ಇಲ್ಲಿ ಏನು ಡೈನಮಿಕ್ಸ್ ಇದೆ ಚೈನಾ, ಪಾಕಿಸ್ತಾನ್, ಭಾರತ, ಅಫ್ಘಾನಿಸ್ತಾನ್, ಇದನ್ನು ಅರ್ಥ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆ ಇರ್ಬೋದು, ಬೆಳವಣಿಗೆಗಳಿರ್ಬೋದು ಬರ್ತಾ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಈ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿರಬೇಕು.
ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಅರೇಂಜ್ ದ ಫಾಲೋಯಿಂಗ್ ಕಂಟ್ರೀಸ್ ಇನ್ ಅಸೆಂಡಿಂಗ್ ಆರ್ಡರ್ ಆಫ್ ದ ಲೆಂತ್ ಆಫ್ ಬಾರ್ಡರ್ ವಿತ್ ಇಂಡಿಯಾ. 1 ಭೂತಾನ್, 2 ಬಾಂಗ್ಲಾದೇಶ್, 3 ಮಯನ್ಮಾರ್, 4 ನೇಪಾಲ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್. A 1234, B 3421, C 4321, D 1342. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.